ಪದೇ ಪದೇ ಗುತ್ತಿಗೆದಾರರು ಒಂದು ಆರೋಪ ಮಾಡ್ತಾರಪ್ಪ, ನಮ್ಮ ಹಣನೇ ಬಿಡುಗಡೆ ಆಗಲ್ಲ, ಹಣ ಬಿಡುಗಡೆ ಆಗಬೇಕು ಅಂದ್ರೆ ಕಮಿಷನ್ ಕೊಡಲೇಬೇಕು ಅನ್ನೋ ಆರೋಪಗಳಿತ್ತು. ಈಗ ಒನ್ಸ್ ಅಗೈನ್ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅಂಥದ್ದೊಂದು ಪರಿಸ್ಥಿತಿ ಮುಂದುವರಿತಾ ಇದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಗವರ್ನಮೆಂಟ್ ವರ್ಸಸ್ ಕಾಂಟ್ರಾಕ್ಟರ್ಸ್ ವಾರ್ ಮುಂದುವರಿತಾ ಇದೆ. ಗುತ್ತಿಗೆದಾರರಿಗೆ ಬಿಡುಗಡೆ ಆಗ್ತಾ ಇಲ್ವಾ ಹಣ ಅನ್ನೋದು ಪ್ರಶ್ನೆ. ಕೆಲಸ ಮಾಡಿ ಹಣ ಕೊಡಿ ಅಂತ ಕೇಳಿದ್ರು ಕೂಡ ಕ್ಲಿಯರ್ ಮಾಡ್ತಾ ಇಲ್ಲ ನಮ್ಮ ಬಿಲ್ಗಳನ್ನ ಅಂತ ಗುತ್ತಿಗೆದಾರರು ಮತ್ತೊಮ್ಮೆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪ್ರಮುಖವಾಗಿ ಈಗ ಸರ್ಕಾರದ ಬಳಿ ಹಾಗಾದ್ರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಆಗ್ತಾ ಇಲ್ಲ, ಬೇರೆ ಬಿಲ್ಗಳು ಕ್ಲಿಯರ್ ಆಗುತ್ತಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಂತೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮತ್ತೊಮ್ಮೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಬಾಕಿ ಹಣ ಬಿಡುಗಡೆ ಮಾಡಿ ಅಂತ ಕೇಳ್ತಿದ್ದಾರೆ. ಈ ಬಾರಿ ದಸರಾ ಹಬ್ಬದ ಪ್ರಯುಕ್ತವಾದರೂ ಬಾಕಿ ಹಣ ಕೊಟ್ಟುಬಿಡಿ ಸ್ವಾಮಿ ಅಂತ ಗುತ್ತಿಗೆದಾರರು ಪರಿಪರಿಯಾಗಿ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ. ಸಿಎಂ ಸಿದ್ದರಾಮಯ್ಯನವರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಸ್ವತಃ ಪತ್ರ ಬರೆದಿದ್ದಾರಂತೆ. ದಯವಿಟ್ಟು ನಮ್ಮ ಬಾಕಿ ಹಣವನ್ನ ಕ್ಲಿಯರ್ ಮಾಡಿ, ನಾವು ಬದುಕೋದು ಹೇಗೆ, ಕೆಲಸ ಮಾಡೋದು ಹೇಗೆ, ಈ ರೀತಿ ಹಣಗಳನ್ನ ಬಾಕಿ